ಸಹಜ ರಾಜಯೋಗ. 1 ನಿಮಿಷದ ಸಹಜ ರಾಜಯೋಗ. ನಾನು ಈ ದೇಹವಲ್ಲ. ನಾನು ಶಾಂತ, ಪವಿತ್ರ, ಪ್ರಕಾಶಮಯ ಆತ್ಮನು. ನಾನು ನನ್ನ ಭ್ರೂಮಧ್ಯದಲ್ಲಿ ಹೊಳೆಯುವ ಜ್ಯೋತಿ ಬಿಂದುವಾಗಿ ಸ್ಥಿರವಾಗಿದ್ದೇನೆ. ಈಗ ನನ್ನ ದೃಷ್ಟಿ ಪರಮಾತ್ಮ ಶಿವಬಾಬರ ಕಡೆಗೆ ತಿರುಗುತ್ತದೆ. ಪರಮಾತ್ಮನಿಂದ ಶಾಂತಿ, ಪವಿತ್ರತೆ, ಪ್ರೀತಿ ಮತ್ತು ಶಕ್ತಿಯ ಕಿರಣಗಳು ನನ್ನ ಆತ್ಮವನ್ನು ತುಂಬಿಸುತ್ತಿವೆ. 63 ಜನ್ಮಗಳ ಹಳೆಯ ಸಂಸ್ಕಾರಗಳು, ದುಃಖ ಮತ್ತು ದೇಹಾಭಿಮಾನ ಕರಗುತ್ತಿವೆ. ನನ್ನ ಆತ್ಮ ಹಗುರ, ನಿರ್ಮಲ ಮತ್ತು ಸಂತೋಷದಿಂದ ತುಂಬುತ್ತಿದೆ. ನಾನು ಶಾಂತಿಯ ಸ್ವರೂಪಿ. ನಾನು ಪವಿತ್ರದ ಸ್ವರೂಪಿ. ನಾನು ಸುಖದ ಸ್ವರೂಪಿ. ಈಗ ನಾನು ಎಲ್ಲರಿಗೂ ಶುಭ ಭಾವನೆ ಮತ್ತು ಶುಭ ಕಾಮನೆಗಳನ್ನು ನೀಡುತ್ತಿದ್ದೇನೆ. ಧ್ಯಾನ ಯೋಗದ ಸಾರ. ಶಿವಬಾಬರ ನೆನಪೇ ಆತ್ಮವನ್ನು ಪವಿತ್ರಗೊಳಿಸುವ ಸಹಜ ರಾಜಯೋಗ. ಇಂದಿನ ಯೋಗದ ಸಂದೇಶ: ನೆನಪಿನ ಯೋಗ ಆತ್ಮವನ್ನು ಪಾವನಗೊಳಿಸುವ ಸಹಜ ರಾಜಯೋಗ. ನಾನು ಈ ದೇಹವಲ್ಲ. ನಾನು ಶಾಂತ, ಪವಿತ್ರ, ಜ್ಯೋತಿ ಸ್ವರೂಪ ಆತ್ಮನು. ನನ್ನ ಮನಸ್ಸು ಈಗ ಪರಮಾತ್ಮ ಶಿವಬಾಬರೊಂದಿಗೆ ಜೋಡಿಸಿಕೊಳ್ಳುತ್ತಿದೆ. ಶಿವಬಾಬರಿಂದ ಶಾಂತಿ, ಪ್ರೀತಿ, ಪವಿತ್ರತೆ ಮತ್ತು ಶಕ್ತಿಯ ಕಿರಣಗಳು ಆತ್ಮವನ್ನು ತುಂಬುತ್ತಿವೆ. 63 ಜನ್ಮಗಳ ದೇಹಾಭಿಮಾನ, ದುಃಖ ಮತ್ತು ಹಳೆಯ ಸಂಸ್ಕಾರಗಳು ಕರಗುತ್ತಿವೆ. ನಾನು ಹಗುರವಾಗುತ್ತಿದ್ದೇನೆ. ನಾನು ಪವಿತ್ರವಾಗುತ್ತಿದ್ದೇನೆ. ನಾನು ಶಕ್ತಿಶಾಲಿಯಾಗುತ್ತಿದ್ದೇನೆ. ಈಗ ನಾನು ಸ್ವರ್ಗದ ಯೋಗ್ಯ ಆತ್ಮನು. ಇಂದಿನ ಯೋಗ ಸಂಕಲ್ಪ: 1. ಶಿವಬಾಬಾ. 2ನೇಯವರು ಯಾರೂ ಇಲ್ಲ. ನನ್ನ ಪ್ರತಿಯೊಂದು ಉಸಿರಿನಲ್ಲೂ ಶಿವಬಾಬರ ನೆನಪೇ ಇದೆ. ಸಂಪೂರ್ಣ ಯೋಗದ ಅನುಭೂತಿ, ಸ್ಥಿರತೆ ಮತ್ತು ಆತ್ಮದ ಅರಿವು. ನಾನು ನನ್ನ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸುತ್ತಿದ್ದೇನೆ. ಪ್ರಪಂಚದ ಎಲ್ಲ ಗದ್ದಲಗಳಿಂದ ನನ್ನ ಗಮನವನ್ನು ಹಿಂತೆಗೆದುಕೊಳ್ಳುತ್ತಿದ್ದೇನೆ. ನಾನು ಈ 5 ತತ್ವಗಳ ನಶ್ವರ ದೇಹವಲ್ಲ. ಈ ದೇಹವನ್ನು ನಡೆಸುತ್ತಿರುವ ಚೇತನ ಶಕ್ತಿ. ನಾನು ಭ್ರುಕುಟಿಯ ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಸೂಕ್ಷ್ಮ ನಕ್ಷತ್ರ. ನಾನು ಆತ್ಮ. ದೇಹಿ ಅಭಿಮಾನಿ ಸ್ಥಿತಿ. 63 ಜನ್ಮಗಳ ಹಳೆಯ ಸಂಸ್ಕಾರದ ಮುಕ್ತಿ. 63 ಜನ್ಮಗಳಿಂದ ನಾನು ನನ್ನನ್ನು ದೇಹ ಎಂದುಕೊಂಡು ಅಲೆದಾಡಿದ್ದೆ. ಆ ಹಳೆಯ ದೇಹದ ಅಭಿಮಾನ, ರಾಗ, ದ್ವೇಷಗಳೆಲ್ಲವೂ ಈಗ ಕರಗಿ ಹೋಗುತ್ತಿವೆ. ಈ ಅಂತಿಮ ಜನ್ಮದಲ್ಲಿ ನಾನು ಸಂಪೂರ್ಣ ಆತ್ಮ ಅಭಿಮಾನಿಯಾಗುತ್ತಿದ್ದೇನೆ. ಜಗತ್ತಿನ ಯಾವುದೇ ಪರಿಸ್ಥಿತಿ ಬರಲಿ, ನಾನು ಜ್ಞಾನದ ಜಗತ್ತಿನಲ್ಲಿ ಸ್ಥಿರವಾಗಿದ್ದೇನೆ. ನನ್ನ ಬುದ್ಧಿ ಈಗ ಹೊರಗಿನ ಪ್ರಪಂಚದಲ್ಲಿ ಅಲೆಯುತ್ತಿಲ್ಲ. ಅದು ಸಂಪೂರ್ಣ ಶಾಂತವಾಗಿದೆ. ಪರಮಾತ್ಮನೊಂದಿಗೆ ಜೋಡಣೆ, ಶಾಂತಿಧಾಮದ ಅನುಭೂತಿ. ನನ್ನ ಮನಸ್ಸಿನ ಬುದ್ಧಿ ಎಂಬ ನೇತ್ರವನ್ನು
ಈ ಕಲಿಯುಗದ ದುಃಖದ ಪ್ರಪಂಚದಿಂದ ಮೇಲಕ್ಕೆ ಕೊಂಡೊಯ್ಯುತ್ತಿದ್ದೇನೆ. ದಟ್ಟ ಕೆಂಪು ಬೆಳಕಿನ ಜಗತ್ತು ನನ್ನ ನಿಜವಾದ ಮನೆ, ಶಾಂತಿಧಾಮ. ಅಲ್ಲಿ ನನ್ನ ಪರಮಪಿತ ಶಿವಬಾಬಾ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಓ ಗಾಡ್ ಫಾದರ್, ನೀವೇ ನನ್ನ ಮುಕ್ತಿದಾತ, ದುಃಖಹರ್ತ, ಸುಖಕರ್ತ. ನಿಮ್ಮ ದಿವ್ಯ ಸನ್ನಿಧಿಗೆ ನಾನು ತಲುಪುತ್ತಿದ್ದೇನೆ. ಯೋಗ ಬಲದಿಂದ ಆತ್ಮದ ಶುದ್ಧೀಕರಣ, ತುಕ್ಕು ಕರಗುವಿಕೆ, ಜ್ಞಾನ ಸಾಗರನಾದ ಬಾಬಾರವರಿಂದ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಶತಶತಮಾನಗಳಿಂದ ನನ್ನ ಆತ್ಮಕ್ಕೆ ಹಿಡಿದಿದ್ದ ತಮೋ ಪ್ರಧಾನತೆಯ ತುಕ್ಕು, ವಿಕರ್ಮಗಳು, ಕೊಳಕು ಈ ಯೋಗದ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದೆ. ಬಾಬಾರವರ ನೆನಪಿನಿಂದ ನನ್ನ ಆತ್ಮವು ದಿನೇ ದಿನೇ ಪಾವನವಾಗುತ್ತಿದೆ, ಸತೋಪ್ರಧಾನವಾಗುತ್ತಿದೆ. ನಾನು ಅಮೃತವನ್ನು ಕುಡಿಯುತ್ತಿದ್ದೇನೆ. ವರದಾನ ಮತ್ತು ಫರಿಷ್ಠೆ ಸ್ಥಿತಿಯ ಸಾಕ್ಷಾತ್ಕಾರ. ನಾನು ಕೇವಲ ಒಬ್ಬ ವ್ಯಕ್ತಿಯಲ್ಲ, ನಾನು ವಿಶ್ವ ಪರಿವರ್ತನೆಯ ಆಧಾರ ಮೂರ್ತಿ ಮತ್ತು ಉದ್ಧಾರ ಮೂರ್ತಿ. ಸಾಕಾರ ತಂದೆಯಂತೆ ನನ್ನ ಪ್ರತಿಯೊಂದು ಕರ್ಮವೂ ಶ್ರೇಷ್ಠವಾಗುತ್ತಿದೆ. ನನ್ನ ಸ್ವಭಾವದಲ್ಲಿ ಸರಳತೆ ಇದೆ. ನನ್ನಲ್ಲಿ ಅಪಾರ ಸಹನಶೀಲತೆ ಇದೆ. ನನ್ನ ಮುಖದಲ್ಲಿ ದೇವತೆಗಳ ಮುಗುಳ್ನಗೆವಿದೆ. ನಾನು ಒಬ್ಬ ದಿವ್ಯ ಫರಿಷ್ಠೆ, ದೇವದೂತ. ನಾನು ಸಂಪೂರ್ಣ ಪಾವನನಾಗಿ ನನ್ನ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿಯನ್ನು ತಂದೆಯಿಂದ ಪಡೆಯುತ್ತಿದ್ದೇನೆ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.